ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ರುತಿ ಸಹದೇವ ಮಲ್ಲಾಡೆ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಶಾಲೆ ಹೆಸರು PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಾಡೋನ್. ಇಂದಿನ ವಿಷಯ ಮೂಲಭೂತ ಹಕ್ಕುಗಳ ಪರಿಚಯ. ಭಾರತೀಯ ಸಂವಿಧಾನದ ಭಾಗ 3ರಲ್ಲಿ ವಿಧಿ 12ರಿಂದ 35 ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳು ನಾಗರಿಕರ ವ್ಯಕ್ತಿತ್ವ ವಿಕಸನ, ಘನತೆ ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಅತ್ಯಗತ್ಯವಾದ ಮೂಲಭೂತ ಸ್ವಾತಂತ್ರ್ಯಗಳಾಗಿವೆ. ಇವುಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಪ್ರೇರಿತವಾಗಿ ಸೇರಿಸಲಾಗಿದ್ದು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾಗಿದೆ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿದ್ದು ಇವುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಪ್ರಸ್ತಾವನೆ: ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯು ಗೌರವವಾಗಿ ಬಾಳಲು ಅಗತ್ಯವಾದ ಕನಿಷ್ಠ ಹಕ್ಕುಗಳು. ಇವು ರಾಜ್ಯದ ಅನಿಯಂತ್ರಿತ ಕ್ರಮಗಳಿಂದ ರಕ್ಷಣೆ ನೀಡುತ್ತವೆ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರೆಂದು ಖಾತರಿಪಡಿಸುತ್ತವೆ. ಭಾರತದ 6 ಮೂಲಭೂತ ಹಕ್ಕುಗಳು: ಸಮಾನತೆ ಹಕ್ಕು ವಿಧಿ 14ರಿಂದ 18. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಜಾತಿ, ಧರ್ಮ, ಲಿಂಗದ ತಾರತಮ್ಯವಿಲ್ಲದ ಸಮಾನ ಅವಕಾಶ. ಸ್ವಾತಂತ್ರ್ಯದ ಹಕ್ಕು ವಿಧಿ 19ರಿಂದ 22. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸಂಘಟನೆ ರಚಿಸುವ, ಭಾರತದಲ್ಲಿ ಮುಕ್ತವಾಗಿ ಚಲಿಸುವ ಮತ್ತು ವೃತ್ತಿ ನಡೆಸುವ ಸ್ವಾತಂತ್ರ್ಯ. ಶೋಷಣೆಯ ವಿರುದ್ಧದ ಹಕ್ಕು ವಿಧಿ 23ರಿಂದ 24. ಮನುಷ್ಯರು ಮಾರಾಟ, ಬಲವಂತದ ದುಡಿಮೆ ಮತ್ತು ಬಾಲ್ಯ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ 25ರಿಂದ 28. ಪ್ರತಿಯೊಬ್ಬ ನಾಗರಿಕನು ತನ್ನ ಇಷ್ಟದ ಧರ್ಮವನ್ನು ಅನುಸರಿಸಲು ಮತ್ತು ಪ್ರಚಾರ ಮಾಡಲು ಅವಕಾಶ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ 29ರಿಂದ 30. ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಚಿಸುವ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ವಿಧಿ 32. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೂಲಕ ಪರಿಹಾರ ಪಡೆಯಬಹುದು. ಮೂಲಭೂತ ಹಕ್ಕುಗಳ ಮಹತ್ವ ಮತ್ತು ನಿರ್ಬಂಧಗಳು. ಮಹತ್ವ: ಇವು ವ್ಯಕ್ತಿಯ ಬೌದ್ಧಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯ. ನಿರ್ಬಂಧಗಳು: ಈ ಹಕ್ಕುಗಳು ಸಂಪೂರ್ಣವಲ್ಲ. ರಾಷ್ಟ್ರದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆಗಾಗಿ ಇವುಗಳ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದು. ತುರ್ತು ಪರಿಸ್ಥಿತಿ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಧಿ 20 ಮತ್ತು 21 ಹೊರತುಪಡಿಸಿ ಇತರ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ತೀರ್ಮಾನ: ಮೂಲಭೂತ ಹಕ್ಕುಗಳ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಡಿಪಾಯ. ಇವು ನಾಗರಿಕರ ಸ್ವಾತಂತ್ರ್ಯವನ್ನು ರಕ್ಷಿಸುವುದಲ್ಲದೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುತ್ತವೆ. ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕುಗಳನ್ನು ಅರಿತು ಇತರ ಹಕ್ಕುಗಳನ್ನು ಗೌರವಿಸುವುದು ಮುಖ್ಯವಾಗಿದೆ. ಧನ್ಯವಾದಗಳು.